ನಮಸ್ಕಾರ. ಸಂಡೇ ಅಂದರೆ ನಾನ್ ವೆಜ್ ಇರಲೇಬೇಕು. ನಾನಿವತ್ತು ಚಿಕನ್ನಲ್ಲಿ ಒಂದು ಪಲಾವ್ ಮಾಡ್ತಾ ಇದ್ದೀನಿ. ಕಮ್ಮಿ ಮಸಾಲೆನ ಬಳಸ್ಕೊಂಡು ತುಂಬಾ ಡಿಫ್ರೆಂಟ್ ಆಗಿ ಮೈಲ್ಡ್ ಆಗಿರುವಂಥದ್ದು. ಸೊ ಮೊದಲು ಚಿಕನ್ನ ಮ್ಯಾರಿನೇಟ್ ಮಾಡ್ಕೋಬೇಕು. ಚಿಕನ್ಗೆ ಉಪ್ಪು, ಅರಿಶಿನ, ಸ್ವಲ್ಪ ಮೊಸರು ಹಾಗೆ ಸ್ವಲ್ಪ ಎಣ್ಣೆನ ಹಾಕೊಂಡು ಒಂದು ಕಡೆ ಕಲಸಿ ಎತ್ತಿಟ್ಕೋಬೇಕು. ಇವಾಗ ಮಸಾಲೆಗೆ ಒಂದು 3 ಈರುಳ್ಳಿ, 1 ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಚಕ್ಕೆ, ಲವಂಗ, ಮೆಣಸು, ಜೀರಿಗೆ, ಸೋಂಪು ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಪಲಾವ್ ಎಲೆ, ಚಕ್ಕೆ, ಲವಂಗ, ಸ್ಟಾರು ಇದೆಲ್ಲ ಹಾಕೊಂಡು ಸ್ವಲ್ಪ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇದನ್ನು ಕೂಡ ಫ್ರೈ ಮಾಡಿ ನಂತರ ಮ್ಯಾರಿನೇಟ್ ಆಗಿರುವ ಚಿಕನ್ ಕೂಡ ಸೇರಿಸ್ಕೊಂಡು ರುಬ್ಬಿರುವ ಮಸಾಲೆಯನ್ನು ಕೂಡ ಸೇರಿಸ್ಕೊಂಡು ಒಂದು 10 ನಿಮಿಷ ಫ್ರೈ ಮಾಡಬೇಕು. ನಂತರ ನೆನೆಸಿಟ್ಟಿರುವಂತಹ ಅಕ್ಕಿಯನ್ನು ಕೂಡ ಸೇರಿಸ್ಕೊಂಡು ಅಕ್ಕಿಯ 1.5 ಅಥವಾ 1/4 ನೀರನ್ನು ಕೂಡ ಸೇರಿಸ್ಕೊಂಡು ಮೇಲೆ 1-2 ಹಸಿಮೆಣಸಿನಕಾಯಿ, ರುಚಿಗೆ ಉಪ್ಪನ್ನ ಹಾಕಿ ಕ್ಲೋಸ್ ಮಾಡಿ 1-2 ವಿಷಲ್ ಹಾಕಿಸ್ಕೊಂಡ್ರೆ ತುಂಬಾನೇ ಉದ್ರುದ್ರಾಗಿ ತುಂಬಾನೇ ಮೈಲ್ಡ್ ಆಗಿರುವಂತಹ ಬಿರಿಯಾನಿ ರೆಡಿ ಆಗುತ್ತೆ. ಈ ತರ ಚಿಕನ್ ಪಲಾವ್ಗೆ ಒಂದು ಸ್ಪೈಸಿ ಆಗಿರುವ ಗ್ರೇವಿ ಜೊತೆ ಸರ್ವ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಜಾಸ್ತಿ ಮಸಾಲೆಯಲ್ಲಿ ಪಲಾವ್ ಮತ್ತೆ ಬಿರಿಯಾನಿಯನ್ನು ತಿಂತಾ ಇರ್ತೀವಿ. ಈ ತರ ಒಂದ್ಸತಿ ಮೈಲ್ಡ್ ಆಗಿ ಕಡಿಮೆ ಮಸಾಲೆಯೊಂದಿಗೆ ಮಾಡಿರುವಂತಹ ಪಲಾವ್ನ ಮನೆಯವರಿಗೆ ಮಾಡ್ಕೊಡಿ. ತುಂಬಾ ಇಷ್ಟಪಟ್ಟು ತಿಂತಾರೆ. ಚಿಕ್ಕ ಮಕ್ಕಳು ಹಾಗೆ ವಯಸ್ಸಾದವ್ರಿಗೆ ಈ ತರ ಮಾಡ್ಕೊಟ್ಟಾಗ ಅವ್ರಿಗೆ